ನಂಬರ್ 2 ಆಮೇಲೆ ಹೋದ ಸಾರಿ ಅಪ್ಪರ್ ಭದ್ರಾಕ್ಕೆ 5300 ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ನಲ್ಲಿ ಹೇಳಿದ್ರು. ಅದು ಕೊಟ್ಟಿಲ್ಲ, ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. ಆಮೇಲೆ 15 ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡ್ತೀವಿ 5495 ಕೋಟಿ ಅಂತ ಕೊಟ್ಟಿದ್ರು, ಅದು ₹1 ಕೊಟ್ಟಿಲ್ಲ. ಅದಲ್ಲದೆ 6000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ 3000 ಕೋಟಿ, ಆಮೇಲೆ ಇದಕ್ಕೆ ಕೆರೆಗಳ ಅಭಿವೃದ್ಧಿಗೆ 3000 ಕೋಟಿ, ಒಟ್ಟು 11495 ಕೋಟಿ ಕೊಡ್ತೀವಿ ಅಂದರು, ಅದು ಕೊಡಲಿಲ್ಲ. ಅದನ್ನೆಲ್ಲ ಜ್ಞಾಪಕ ತಂದಿದ್ದೀನಿ, ಅವೆಲ್ಲ ಕೊಡಿಸ್ಕೊಡ್ಬೇಕು ಅಂತ. ಆಮೇಲೆ ಮೇಕೆದಾಟು ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಇದು ಎಂಥದ್ದು ಮಹದಾಯಿ, ಅದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಕೊಡಿ ಅಂತ ಹೇಳಿದ್ದೀನಿ. ಸೊ ದೀಸ್ ಆರ್ ದಿ ಮೇನ್ ಇಶ್ಯೂಸ್ that I have discussed with the Prime Minister. ಅವರು ಎಲ್ಲ ನೋಡೋಣ, ಆಗ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ರೀತಿ ಅದು ಕಟ್ಟಕಿ ಕಾಲು. ರಾಹುಲ್ ಗಾಂಧಿ ಅವರು ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ, ನಾನು ಭಾಳ ದಿನ ಆಯಿತು ನೋಡಿರಲಿಲ್ಲ. ನಂಬರ್ 1. ನಂಬರ್ 2, ಪ್ರಿಯಾಂಕಾ ಗಾಂಧಿ ವಿಶ್ ಮಾಡಬೇಕಾಗಿತ್ತು, ಅವರು ಪಾರ್ಲಿಮೆಂಟು ಗೆದ್ದಿದ್ರಲ್ಲ, ಅದು ವಿಶ್ ಮಾಡಬೇಕು. ಮೇಕೆದಾಟು ಮತ್ತು ಮಹದಾಯಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಮನವಿ ಕೊಡ್ತಾ ಇರೋದು ಇದೇ ಮೊದಲ, ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೂ ಕೊಟ್ಟಿದೆ, ಬಟ್ ಅವರು ಕ್ಲಿಯರ್ ಮಾಡ್ತಾ ಇಲ್ಲ. ಸೊ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗುವಂತ ಏನಾದರೂ ಈಗ ಹೋಗಿರೋದೇ ಅಗ್ರೆಸಿವ್. ನಾವು ಈಗ ಮನವಿ ಅಷ್ಟೇ ಕೊಟ್ಟಿರೋದು, ಬೇರೆ ಮನವಿ ಕೊಟ್ಟಿರೋದು ಅನೇಕ ಸಾರಿ ಮನವಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ, ನೀವು ಪಾರ್ಲಿಮೆಂಟ್ ಮೆಂಬರ್ಗಳು ಬಿಜೆಪಿ ಮೆಂಬರ್ಗಳು ಕೇಳೋದೇ ಇಲ್ಲ, ಏನು ಉತ್ತರ ಕೊಡಲ್ಲ. ಮತ್ತೆ ಯಾಕೆ ರಾಜೀನಾಮೆ ಕೊಟ್ಬಿಡ್ಲಿ? ಕರ್ನಾಟಕದ ಹಿತ ಕಾಪಾಡೋಕ್ಕಾಗಲ್ಲ ಅಂತಂದ್ರೆ ಲೆಟ್ ಹಿಮ್ ರಿಸೈನ್. ರೈತನ ಮಗ, ಬಣ್ಣನ ಮಗ ಯಾರು? ಕುಮಾರಸ್ವಾಮಿ. ಅವ್ರೇನ್ ಮಾಡ್ತಾರೆ? ಅವ್ರಿಗೆ ಕ್ಯಾಬಿನೆಟ್ನಲ್ಲಿ ಇದ್ದಾರಲ್ಲ, ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿದ್ದಾರಲ್ಲ, ಕೊಡಿಸ್ಲಿ. ನಂಬರ್ 2 ಆಮೇಲೆ ಹೋದ ಸಾರಿ ಅಪ್ಪರ್ ಭದ್ರಾಕ್ಕೆ 5300 ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ನಲ್ಲಿ ಹೇಳಿದ್ರು, ಅದು ಕೊಟ್ಟಿಲ್ಲ, ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. ಆಮೇಲೆ 15 ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡ್ತೀವಿ 5495 ಕೋಟಿ ಅಂತ ಕೊಟ್ಟಿದ್ರು, ಅದು ₹1 ಕೊಟ್ಟಿಲ್ಲ. ಅದಲ್ಲದೆ 6000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ 3000 ಕೋಟಿ, ಆಮೇಲೆ ಇದಕ್ಕೆ ಕೆರೆಗಳ ಅಭಿವೃದ್ಧಿಗೆ 3000 ಕೋಟಿ, ಒಟ್ಟು 11495 ಕೋಟಿ ಕೊಡ್ತೀವಿ ಅಂದರು, ಅದು ಕೊಡಲಿಲ್ಲ. ಅದನ್ನೆಲ್ಲ ಜ್ಞಾಪಕ ತಂದಿದ್ದೀನಿ, ಅವೆಲ್ಲ ಕೊಡಿಸ್ಕೊಡ್ಬೇಕು ಅಂತ. ಆಮೇಲೆ ಮೇಕೆದಾಟು ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಇದು ಎಂಥದ್ದು ಮಹದಾಯಿ, ಅದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಕೊಡಿ ಅಂತ ಹೇಳಿದ್ದೀನಿ. ಸೊ ದೀಸ್ ಆರ್ ದಿ ಮೇನ್ ಇಶ್ಯೂಸ್ that I have discussed with the Prime Minister. ಅವರು ಎಲ್ಲ ನೋಡೋಣ, ಆಗ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ರೀತಿ ಅದು ಕಟ್ಟಕಿ ಕಾಲು. ರಾಹುಲ್ ಗಾಂಧಿ ಅವರು ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ, ನಾನು ಭಾಳ ದಿನ ಆಯಿತು ನೋಡಿರಲಿಲ್ಲ. ನಂಬರ್ 1. ನಂಬರ್ 2, ಪ್ರಿಯಾಂಕಾ ಗಾಂಧಿ ವಿಶ್ ಮಾಡಬೇಕಾಗಿತ್ತು, ಅವರು ಪಾರ್ಲಿಮೆಂಟು ಗೆದ್ದಿದ್ರಲ್ಲ, ಅದು ವಿಶ್ ಮಾಡಬೇಕು. ಮೇಕೆದಾಟು ಮತ್ತು ಮಹದಾಯಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಮನವಿ ಕೊಡ್ತಾ ಇರೋದು ಇದೇ ಮೊದಲ, ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೂ ಕೊಟ್ಟಿದೆ, ಬಟ್ ಅವರು ಕ್ಲಿಯರ್ ಮಾಡ್ತಾ ಇಲ್ಲ. ಸೊ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗುವಂತ ಏನಾದರೂ ಈಗ ಹೋಗಿರೋದೇ ಅಗ್ರೆಸಿವ್. ನಾವು ಈಗ ಮನವಿ ಅಷ್ಟೇ ಕೊಟ್ಟಿರೋದು, ಬೇರೆ ಮನವಿ ಕೊಟ್ಟಿರೋದು ಅನೇಕ ಸಾರಿ ಮನವಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ, ನೀವು ಪಾರ್ಲಿಮೆಂಟ್ ಮೆಂಬರ್ಗಳು ಬಿಜೆಪಿ ಮೆಂಬರ್ಗಳು ಕೇಳೋದೇ ಇಲ್ಲ, ಏನು ಉತ್ತರ ಕೊಡಲ್ಲ. ಮತ್ತೆ ಯಾಕೆ ರಾಜೀನಾಮೆ ಕೊಟ್ಬಿಡ್ಲಿ? ಕರ್ನಾಟಕದ ಹಿತ ಕಾಪಾಡೋಕ್ಕಾಗಲ್ಲ ಅಂತಂದ್ರೆ ಲೆಟ್ ಹಿಮ್ ರಿಸೈನ್. ರೈತನ ಮಗ, ಬಣ್ಣನ ಮಗ ಯಾರು? ಕುಮಾರಸ್ವಾಮಿ. ಅವ್ರೇನ್ ಮಾಡ್ತಾರೆ? ಅವ್ರಿಗೆ ಕ್ಯಾಬಿನೆಟ್ನಲ್ಲಿ ಇದ್ದಾರಲ್ಲ, ದೇವೇಗೌಡರು
ರಾಜ್ಯಸಭಾ ಮೆಂಬರ್ ಆಗಿದ್ದಾರಲ್ಲ, ಕೊಡಿಸ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.